ಮುಂದುವರೆದ ಭಾಗ ಭಾಗ್ಯಲಕ್ಷ್ಮಿಯಲ್ಲಿ ತಾಂಡವ್ ಅವರು ಹೋಟೆಲ್ನಿಂದ ಹೊರಗಡೆ ಬಂದು ಕಾರಿನ ಹತ್ರ ಬಂದು ವೆಯ್ಟ್ ಮಾಡ್ತಾ ಇರ್ತಾರೆ. ಅಷ್ಟೊತ್ತಿಗೆ ಅವರು ಎಲ್ಲರೂ ಫ್ಯಾಮಿಲಿಯವರು ಕೂಡ ಹೊರಗಡೆ ಬರ್ತಾರೆ. ಹೊರಗಡೆ ಬಂದ ನಂತರ ತಾಂಡವ್ ಅವರು ಹೇಳ್ತಾರೆ, ನೋಡಿದ್ರ ಈಗ ಯಾರು ಕರೆದುಕೊಂಡು ಹೋಗಬೇಕು? ನಾನೇ ಕರೆದುಕೊಂಡು ಹೋಗಬೇಕು. ಮತ್ತೆ ಯಾವುದು ಗಾಡಿ ಇದೆ, ಯಾವ ಕಾರ್ ಇದೆ ನಿಮ್ಮನ್ನು ಕರ್ಕೊಂಡು ಹೋಗೋದಕ್ಕೆ? ಈಗ ನನ್ನ ಅವಶ್ಯಕತೆಯೇ ನಿಮಗೆ ಇದೆ ಅಂತ ತಾಂಡವ್ ಅವರು ಹೇಳ್ತಾರೆ. ಅಷ್ಟೊತ್ತಿಗೆ ಇವರೆಲ್ಲ ತಮ್ಮ ತಮ್ಮ ಮುಖವನ್ನು ನೋಡ್ಕೊಳ್ತಾ ಇರ್ತಾರೆ. ಆಗ ಹೋಟೆಲ್ ಮ್ಯಾನೇಜ್ಮೆಂಟ್ ಅವರು ಬಂದು, ನಮ್ಮ ಈ ಹೋಟೆಲ್ನಲ್ಲಿ ನೀವು ಕಾರ್ಯನಿರ್ವಹಿಸುವುದಕ್ಕೋಸ್ಕರ, ನಿಮಗೆ ಕೆಲಸ ಮಾಡೋದಕ್ಕೋಸ್ಕರ ನಮ್ಮ ಕಡೆಯಿಂದ ಕಾರಿನ ವ್ಯವಸ್ಥೆಯನ್ನು ಹೋಗೋದಕ್ಕೆ ಬರೋದಕ್ಕೆ ಮಾಡಿದ್ದೇವೆ. ಇಲ್ಲಿ ಎಲ್ಲರಿಗೂ ಅದೇ ವ್ಯವಸ್ಥೆ ಇದೆ ಅಂತ ಹೇಳಿ ಅವರು ಒಂದು ದೊಡ್ಡ ಕಾರನ್ನು ತರಿಸ್ತಾರೆ. ಅಂದರೆ ಇವರು ತಾಂಡವ್ ಅವರ ಕಾರ್ಗಿಂತ ಸ್ವಲ್ಪ ದೊಡ್ಡ ಕಾರನ್ನು ತರಿಸ್ತಾರೆ. ತರಿಸಿದ ನಂತರ ಅವರು ಹೇಳ್ತಾರೆ ಕಾರಿನ ಡ್ರೈವರ್ ಅವರಿಗೆ, ನೋಡಪ್ಪ ಇವರು ಎಲ್ಲಿ ಹೇಳ್ತಾರೆ ಅಲ್ಲಿ ಕರ್ಕೊಂಡು ಹೋಗಿ ಬಿಡಪ್ಪ ಅಂತ ಹೇಳಿ ಹೋಗ್ತಾರೆ ಹೋಟೆಲ್ ಮ್ಯಾನೇಜ್ಮೆಂಟ್ ಅವರು. ಆದ ನಂತರ ಅವರು ತಾಂಡವರು ತಾಯಿಯವರು ಅವ್ರು ಹೇಳ್ತಾರೆ, ನಮ್ಮದು ಕೂಡು ಕುಟುಂಬ, ನಮ್ಮದು ವಿಭಕ್ತ ಕುಟುಂಬ ಅಲ್ಲ, ನಮ್ಮದು ಕೂಡು ಕುಟುಂಬ, ನಾವು ಎಲ್ಲರೂ ಒಟ್ಟಿಗೆ ಇರ್ತೇವೆ ಅಂತ ಹೇಳಿ ಅವರು ಕಾರ್ ಹತ್ಕೊಂಡು ಹೋಗ್ತಾರೆ. ಮತ್ತು ಭಾಗ್ಯ ಅವರು, ಮಾವ ನೀವು ಮುಂದೆ ಕೂತ್ಕೊಳ್ಳಿ ಅಂತ ಹೇಳಿ ಅವರು ಭಾಗ್ಯ ಮತ್ತು ಭಾಗ್ಯನ ಮಕ್ಕಳು, ಅನಂತರ ಅವರ ತಾಯಿಯವರು, ಭಾಗ್ಯ ಅವರ ತಾಯಿಯವರು ಅವರು ಕೂಡ ಕಾರ್ ಹತ್ಕೊಂಡು ಕೂತ್ಕೊಂಡು ಹೋಗ್ತಾರೆ. ನಂತರ ಅವರು ಭಾಗ್ಯ ಅವರ ತಂಗಿಗೆ ಹೇಳ್ತಾರೆ, ನೀನು ಬಾ ಅಂತ ಹೇಳಿ. ಅದರ ನಂತರ ಬಂದು ಹೇಳೋದಕ್ಕೋಸ್ಕರ ಗಾಡಿ ಹತ್ರ ಬಂದು ಕುತ್ಕೋ ಅಂತ ಹೇಳ್ತಾರೆ. ಇಲ್ಲ ಅಕ್ಕ, ನನಗೆ ಸ್ವಲ್ಪ ಕೆಲಸ ಇದೆ, ನನಗೆ ಬೇರೆ ಮಿಷನ್ ಇದೆ, ಇಂಪಾರ್ಟೆಂಟ್ ಬೇರೆ ಕೆಲಸ ಇದೆ ಅಂತ ಹೇಳಿ ಅವರು ಅಲ್ಲೇ ನಿಂತ್ಕೊಳ್ತಾರೆ. ಕಾರು ಹೊರಟೋಗುತ್ತೆ. ಅದರ ನಂತರ ಇವರು ಭಾಗ್ಯ ಅವರ ತಂಗಿ ಬಂದುಬಿಟ್ಟು ತಾಂಡವ್ ಅವ್ರ ಹತ್ರ, ನೋಡಿದ್ರ ಬಾವ ಅಕ್ಕ ಯಾವ ಮಟ್ಟಕ್ಕೆ ಬೆಳೀತಾ ಇದ್ದಾರೆ, ಇದು ದೊಡ್ಡ ಮಟ್ಟಕ್ಕೆ ಸಾಧನೆ ಅಂತ ತಾಂಡವ್ ಅವರಿಗೆ ಇವರು ಭಾಗ್ಯ ಅವರ ತಂಗಿ ಸಹೋದರಿ ಅವರು ಹೇಳ್ತಾರೆ. ಅಷ್ಟೊತ್ತಿಗೆ ಕಟ್ ಮಾಡಿದ್ರೆ ಮತ್ತೆ ತಾಂಡವ್ ಅವರು ಹೋಗ್ತಾರೆ. ಮನೆ ಹತ್ರ ಹೋಗಿದ ನಂತರ ಅಲ್ಲಿ ಮನೆಯ ಅಕ್ಕಪಕ್ಕದವ್ರದ್ದು ತಾಂಡವ್ ಅವ್ರ ಹತ್ರ ಬಂದು, ತಾಂಡವ್ ಅವರೇ ಕಾರು ಕೊಟ್ಟು ಕಳಿಸಿದ್ರು ನಾನು ನಿಮ್ಮ ಭಾಗ್ಯ ಅವರಿಗೆ ಅಂತ ಕೇಳ್ತಾರೆ. ಕೇಳಿದ ನಂತರ ಅವರು ತಾಂಡವ್ ಅವರು ಹೇಳ್ತಾರೆ, ಹೌದು ಅಲ್ಲಿ ಕೆಲಸ ಮಾಡೋದಕ್ಕೆ ಇರೋರಿಗೆ ಕಾರನ್ನು ವ್ಯವಸ್ಥೆಯನ್ನು ಮಾಡಿದ್ದಾರೆ ಅಂತ ಹೇಳ್ತಾರೆ. ಹೌದಾ, ಹಾಗೆ ಅಲ್ಲಿರೋರೇ ಮತ್ತು ಹೆಣ್ಮಕ್ಳು ಕೇಳ್ತಾರೆ ತಾಂಡವ್ರು, ನೀವು ಬಹಳ ಪುಣ್ಯವಂತರು, ಭಾಗ್ಯವಂತರು, ನಿಮಗೆ ಈ ಥರ ಹೆಂಡತಿ ಸಿಕ್ಕಿದ್ದಾರೆ ಅಂತ ಹೇಳ್ತಾರೆ ಅವರು. ಕಡೆಗೆ ಅವರು ಇನ್ನೊಬ್ಬರು ಹೌದಾ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರಾ, ಹಾಗಾದರೆ ಅವರಿಗೆ ಸ್ಯಾಲ್ರಿ ನಿಮಗಿಂತ ಜಾಸ್ತಿನೇ ಬರುತ್ತೆ ಅಲ್ವಾ ಅಂತ ಕೇಳ್ತಾರೆ. ಕೇಳಿದಾಗ ಅವರು ತಾಂಡವ್ ಅವರು ಸಿಟ್ಟಿಂದ ಹೇಳ್ತಾರೆ, ನನಗೆ ಅದೇ ಕೆಲಸ ಅಲ್ಲ, ನಿಮಗೆ ಏನಾದರೂ ವಿಷಯ ಬೇಕು ಅಂತಂದರೆ ಡಿಟೇಲಾಗಿ ಭಾಗ್ಯನ ಹತ್ರ ಕೇಳಿ ತಿಳ್ಕೊಳ್ಳಿ ಅಂತ ಹೇಳ್ತಾರೆ. ಕಡೆಗೆ ಅವರು ತಾಂಡವ್ ಅವರು ಮನೆ ಒಳಗಡೆ ಪ್ರವೇಶ ಮಾಡೋದಕ್ಕೆ ಹೋಗ್ತಾರೆ. ಇವರು ನಮಗೆ ಬೇರೆ ಮನೆ ವಿಷಯ, ನಮಗೆ ಯಾಕಮ್ಮ ಅಂತ ಹೇಳಿ ಅವರವರೇ ಮಾತಾಡಿಕೊಂಡು ಹೋಗ್ತಾರೆ. ಅಷ್ಟೊತ್ತಿಗೆ ಕಟ್ ಮಾಡಿದ್ರೆ ಇಲ್ಲಿ ನೀತಾ ಅವರು ಹೋಟೆಲ್ ಮ್ಯಾನೇಜ್ಮೆಂಟ್ ಅವರು ವೆಡ್ಡಿಂಗ್ ಇವೆಂಟನ್ನು ಕೊಟ್ಟಿರ್ತಾರೆ. ಶ್ರೇಷ್ಠ ಮತ್ತು ಇವರು ತಾಂಡವ್ ಅವರು ವೆಡ್ಡಿಂಗ್ ಇವೆಂಟನ್ನು ಕೊಟ್ಟಿರ್ತಾರೆ. ಅಲ್ಲಿ ಹೋಟೆಲ್ ಮ್ಯಾನೇಜರ್ ಅವರು ನೀತಾ ಅವರಿಗೆ ಹೇಳ್ತಾರೆ, ನೋಡಮ್ಮ ಇದು ಬಹಳ ಇಂಪಾರ್ಟೆಂಟ್ ವೆಡ್ಡಿಂಗ್ ಇವೆಂಟು, ನಮಗೆ ಇದೊಂದು ಒಳ್ಳೆಯ ಅವಕಾಶ, ಒಳ್ಳೆಯ ಒಂದು ವೆಡ್ಡಿಂಗ್ ಇವೆಂಟನ್ನು ಕೊಟ್ಟಿದ್ದಾರೆ, ಇದನ್ನು ನಾವು ನೀಟಾಗಿ ಮಾಡಿ ಮುಗಿಸ್ಕೊಡ್ಬೇಕು ಅವರಿಗೆ ಅಂತ ಹೇಳ್ತಾರೆ ನೀತಾ ಅವರಿಗೆ. ನೀತಾ ಭಾಗ್ಯ ಅವರ ಅಸಿಸ್ಟೆಂಟ್ ಥರ ಕೆಲಸ ಅವರಿಗೆ ಬಂದಿರುತ್ತೆ. ಅಂದರೆ ಭಾಗ್ಯ ಅವರಿಗೆ ಈ ವೆಡ್ಡಿಂಗ್ ಇವೆಂಟನ್ನು ಮಾಡಿಕೊಡೋ ಒಂದು ಜವಾಬ್ದಾರಿ ಬಂದಿರುತ್ತೆ. ಭಾಗ್ಯ ಹೋಗಿದ್ದರಿಂದ ನೀತಾ ಅವರು ತೆಗೆದುಕೊಳ್ತಾ ಇರ್ತಾರೆ. ಸರ್ ವೆಡ್ಡಿಂಗ್ ಇವೆಂಟನ್ನು ನಮಗೆ ಫೈಲನ್ನು ಕೊಡಿ, ನಾವು ರೆಡಿ ಮಾಡ್ಕೊಳ್ತೀವಿ ಅಂತ ಅಂದಾಗ ಮಹೇಶ್ ಅಂತ ಅಲ್ಲಿ ಹೋಟೆಲ್ ಮ್ಯಾನೇಜರ್ ಅವರು ಕರೀತಾರೆ. ಮಹೇಶ್ ಇಲ್ಲಿ ಬಂದು ಅವರಿಗೆ ವೆಡ್ಡಿಂಗ್ ಇವೆಂಟನ್ನು ತೋರಿಸು ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ನೀತಾ ಅದನ್ನ ತೆಗೆದು ನೋಡ್ತಾರೆ. ಫಸ್ಟ್ ಪೇಜ್ ತೆಗೆದಾಗ ತರುಣ್ ಜೊತೆ ಶ್ರೇಷ್ಠ ಅಂತ ಇರುತ್ತೆ ಹೆಸರು, ತರುಣ್ ಅಂತ ಇರುತ್ತೆ ತಾಂಡವ್ ಅವ್ರ ಹೆಸರು, ತರುಣ್ ಅಂತ ಅಲ್ಲಿ ಬರೆದಿರ್ತಾರೆ. ನಂತರ ಮತ್ತೊಂದು ಪುಟ ತೆಗೆದಾಗ ಅವರ ಫೋಟೋಸು, ಆಮೇಲೆ ಅವರು ಇಮೇಜಸ್ ಏನಿದೆ ಅದು ಬಂದುಬಿಡುತ್ತೆ ವೆಡ್ಡಿಂಗ್ ಇವೆಂಟ್ ಫೈಲಲ್ಲಿ ಬಂದಾಗ ಅವರು ಶಾಕ್ ಆಗ್ತಾರೆ.
ಶಾಕ್ ಆದ ನಂತರ ಅಷ್ಟಕ್ಕೆ ಕಟ್ ಮಾಡಿದ್ರೆ ಇವ್ರದ್ದು ಮನೆ ಹತ್ರ ಬಂದು ಈ ಹೆಣ್ಮಕ್ಳವರು ಅವ್ರ ಜೊತೆ ತಾಂಡವ್ ಅವ್ರ ಜೊತೆ ಮಾತಾಡೋ ವಿಷಯ ಇರುತ್ತೆ. ನಂತರ ಅವರು ತಾಂಡವರು ಮನೆ ಒಳಗಡೆ ಹೋಗ್ತಾ ಇದ್ದಂಗೆ ಅವ್ರ ತಂದೆಯವರು ಸಿಗ್ತಾರೆ. ತಂದೆಯವರು ನೀವು ಏನು ಭಾಗ್ಯವ್ರ ಗಂಡನ ಅಂತ ಕೇಳ್ತಾರೆ. ಅಪ್ಪ ನೀನು ನನಗೆ ಈ ಥರ ಮಾತಾಡ್ತಾ ಇದ್ದೀಯಾ ಅಂತ ಕೇಳ್ತಾರೆ. ಕಡೆಗೆ ಇಲ್ಲಪ್ಪ ನಾ ಇನ್ನೂ ಮಾತಾಡಿಲ್ಲ ಅಂತ ಹೇಳ್ತಾರೆ. ತಾಂಡವರು ನಮಗೆ ನನ್ನದೇ ಒಂದು ರೆಕಗ್ನೈಸ್ ಇದೆ, ನನ್ನದೇ ಒಂದು ಐಡೆಂಟಿಟಿ ಇದೆ, ನಾನು ಒಳ್ಳೆಯ ಕೆಲಸದಲ್ಲಿದ್ದೀನಿ, ನಾನು ಜವಾಬ್ದಾರಿಯುತನಾಗಿದ್ದೇನೆ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಈ ಎಪಿಸೋಡು ಮುಕ್ತಾಯವಾಗುತ್ತೆ. ಇದು ಇವತ್ತಿನ ಸಂಚಿಕೆ.